ನಮಸ್ಕಾರ. ಈ ನಮ್ಮ ಗೀತಾ ಸತ್ಸಂಗಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಪ್ರಾರ್ಥಿಸ್ಕೊಡೋಣ. ಶ್ಲೋಕಗಳನ್ನ ಹೇಳೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः. यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं ವಂದೇ ವೇದಾಂತದೇಶಿಕಂ. ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ನಮ್ಮ ಇವತ್ತಿನ ವಿಷಯಕ್ಕೆ ಹೋಗೋಣ. ಕಳೆದ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಯುಧಿಷ್ಠಿರ, ಆಮೇಲೆ ನಕುಲ, ಸಹದೇವ, ಭೀಮ ಅವರೆಲ್ಲ ಅವರವ್ರ ಶಂಖವನ್ನ ಘೋಷಣೆ ಮಾಡಿದ್ರು, ಶಂಖನಾದ ಮಾಡಿದ್ರು ಅಂತ ನೋಡಿದ್ವಿ. ಈಗ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ಬೇಕಾಗಿರೋದು ಬೇರೆ ಯಾವ ಯಾವ ರಥಿ ಮಹಾರಥಿಗಳು ಪಾಂಡವರ ಕಡೆ ಇದ್ದವರೆಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಇವಾಗ ಈ 17ನೇ ಶ್ಲೋಕ ಇದ್ರಲ್ಲಿ ನಾವು ನೋಡೋಣ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಈ ಶ್ಲೋಕದಲ್ಲಿ ಈ ಎರಡು ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರ್ಯಾರ ರಥಿ ಮಹಾರಥಿಗಳಲ್ಲಿದ್ರು ಅವರೆಲ್ಲ ಕೂಡ ಅವ್ರ ಶಂಖವನ್ನ ಊದಿದ್ರು ಅಂತ. ಯಾರಿದು? ಕಾಶಿ ರಾಜ, ಅವರು ತುಂಬಾ ದೊಡ್ಡ ಪರಾಕ್ರಮಿ ರಾಜ ಅವರು. ಆಮೇಲೆ ಶಿಖಂಡಿ ಅಂದ್ರೆ ಈ ದೃಷ್ಟದ್ಯುಮ್ನ ಮತ್ತೆ ದ್ರೌಪದಿ ಅವರ ತಮ್ಮ ಶಿಖಂಡಿ. ಆಮೇಲೆ ದೃಷ್ಟದ್ಯುಮ್ನ, ವಿರಾಟ ರಾಜ, ಸಾತ್ಯಕಿ, ಇವರೆಲ್ಲಾನು ಶಂಖನಾದ ಮಾಡಿದ್ರು. ಮುಂದೆ ಹೋಗ್ತಾ ಇವ್ರದಾದ್ಮೇಲೆ ದ್ರೌಪದಿಯ ಮಕ್ಕಳು ಅವರು, ಸುಭದ್ರೆಯ ಮಗ ಅಂದ್ರೆ ಅಭಿಮನ್ಯು, ಇವರೆಲ್ಲ ಕೂಡ ಒಬ್ಬೊಬ್ಬರಾಗಿ ಅವ್ರದ್ದು ಶಂಖನಾದ ಮಾಡಿದ್ರು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಈ ಶ್ಲೋಕದಲ್ಲಿ ಇವತ್ ನಾವು ಏನ್ ವಿಷಯ ನೋಡ್ಬೇಕು? ಮೊದಲನೇದಾಗಿ ಇದೆಲ್ಲ ಇವಾಗ ಯಾರು ಹೇಳ್ತಾ ಇದ್ದಾರೆ? ಸಂಜಯ ಬಂದ್ಬಿಟ್ಟು ಧೃತರಾಷ್ಟ್ರನಿಗೆ ಇದೆಲ್ಲ ವರ್ಣನೆ ಮಾಡಿ ಹೇಳ್ತಾ ಇದ್ದಾನಲ್ವಾ. ಆಗ ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಪೃಥಿವೀಪತೆ ಅಂತ ಸಂಬೋಧ ಮಾಡ್ತಾನೆ. ಅಂದ್ರೆ ಧೃತರಾಷ್ಟ್ರ ಅವನು ರಾಜ, ಅದಕ್ಕೆ ಅವನ ಹತ್ರ ಹೇಳ್ತಾ ಇರುವಾಗ ಈ ವಿಷಯಗಳನ್ನ ಸಂಜಯ ಪೃಥ್ವೀಪತೆ ಅಂತ ಹೇಳ್ತಾನೆ. ಯಾಕೆ ಈ ತರ ಪೃಥ್ವೀಪತೆ ಅಂತ ಹೇಳ್ತಾನೆ ಅಂದ್ರೆ, ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಏನೊಂದು ಅರಿವು ಮಾಡಿಕೊಡ್ತಾ ಇದ್ದಾನಂದ್ರೆ, ನೀವು ಪೃಥ್ವೀಪತಿ ಅಂದ್ರೆ ಈ ಇಡೀ ರಾಷ್ಟ್ರಕ್ಕೆ ನೀವೇ ರಾಜ. ಸೊ ನೀವು ಹೇಳೋ ವಿಷಯನೇ ನಡೆಯುತ್ತೆ, ನಿಮಗೆ ಆ ಅಧಿಕಾರ ಇದೆ. ಸೊ ಇಲ್ಲಿ ಸಂಜಯ ಹೇಳ್ತಾ ಇರೋ ವಿಷಯ ಏನಂದ್ರೆ, ಅವನು ಏನ್ ಇಂಡಿಕೇಟ್ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಅಂದ್ರೆ, ಈ ಸಮಯದಲ್ಲೂ ಕೂಡ ಈಗ ಯುದ್ಧಕ್ಕೆ ಅಂತ ಎಲ್ಲರೂ ಬಂದಿಲ್ಲಿ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ, ಸೈನ್ಯಗಳೆಲ್ಲ ರೆಡಿ ಆಗಿದೆ. ಆದ್ರೆ ಈ ಸಮಯದಲ್ಲೂ ಕೂಡ ನೀವು ಪೃಥ್ವಿಪತಿ ಆಗಿರೋದ್ರಿಂದ, ನೀವು ಮಹಾರಾಜ ಆಗಿರೋದ್ರಿಂದ ಈ ಇಡೀ ರಾಜ್ಯಕ್ಕೆ ನೀವೇ ರಾಜ. ಸೊ ಈಗ್ಲೂ ನಿಮಗ ಅಧಿಕಾರ ಇದೆ. ನೀವು ಏನಾದ್ರೂ ಮನಸ್ಸಿಟ್ಟು ಈ ಯುದ್ಧ ಬೇಡ ಅಂತ ಒಂದು ನಿರ್ಧಾರ ತಗೊಂಡ್ರೆ, ಈಗ್ಲೂ ನಾವು ಇದೆಲ್ಲ ಏನ್ ವಿನಾಶ ನಡೆಯೋದಿದೆಯೋ ಮುಂದೆ ಅದನ್ನೆಲ್ಲ ನಾವು ತಡಿಬಹುದು ಅಂತ ಆ ಥರ ಒಂದು ವಿಚಾರ ಧೃತರಾಷ್ಟ್ರನಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಸಂಜಯ ಅವರನ್ನ ಪೃಥ್ವೀಪತಿ ಅಂತ ಬೋಧಿಸ್ತಾನೆ. ಈ ವಿಷಯ ಅವನು ಹೇಳಿದಾನೆ. ಆದ್ರೆ ನಮಗೊತ್ತು ಹೇಗೆ ಧೃತರಾಷ್ಟ್ರನಿಗೆ ಬರೀ ಏನಂತಾರೆ, ಅವ್ರು ಶಾರೀರಿಕವಾಗಿ
ಆ ಕಣ್ಣಿಲ್ಲ ಅನ್ನೋದಷ್ಟೇ ಅಲ್ಲ, ದೃಷ್ಟಿ ಅನ್ನೋದೇ ಇಲ್ಲ, ಒಳಗಿನ ಕಣ್ಣು ಇಲ್ಲ, ಮನಸ್ಸಿನಿಂದ ಏನು ಅರ್ಥ ಮಾಡ್ಕೋಬೇಕು ಆ ಒಂದು ಕೆಪಾಸಿಟಿನೂ ಇಲ್ಲ. ಸೊ ಧೃತರಾಷ್ಟ್ರ ಇದ್ರ ಬಗ್ಗೆ ಏನು ಮಾಡೋನಿಲ್ಲ. ಆದರೆ ಸಂಜಯ ಈ ಥರ ಹೇಳ್ತಾನೆ. ಆಮೇಲೆ ಮುಂದೆ ಇಲ್ಲಿ ಶಿಖಂಡಿ ಅಂತ ಅವನ ಉಲ್ಲೇಖ ಬಂದಿದೆ. ಸೊ ಈಗ ಸ್ವಲ್ಪ ಈ ಶಿಖಂಡಿಯ ಕತೆ ನಾವು ಡೀಟೇಲ್ ಆಗಿ ನೋಡಿದ್ರೆ ಅದರಲ್ಲಿ ನಮಗೆ ಬಹಳಷ್ಟು ವಿಷಯಗಳು ಇದೆ ತಿಳ್ಕೊಳ್ಳೋಕ್ಕೆ. ಏನಂದ್ರೆ ಯಾವ ರೀತಿ ಈ ಶಿಖಂಡಿ ಏನಕ್ಕೆ ಅವನಿಗೊಂದು ತುಂಬ ಮಹತ್ವದ ಪಾತ್ರ ಇದೆ ಈ ಯುದ್ಧದಲ್ಲಿ, ನಮ್ಗೆ ಆ ಹಿಂದಿನ ಕತೆ ಗೊತ್ತಾಗಬೇಕು. ನಾವು ಎಲ್ಲರೂ ನಮಗೆ ಗೊತ್ತಿದೆ, ಕಳೆದ ಯಾವುದೋ ಸತ್ಸಂಗದಲ್ಲಿ ನಾವು ನೋಡಿದ್ದೀವಿ ಯಾವ ರೀತಿ ಭೀಷ್ಮಾಚಾರ್ಯರು ಅವರು ಒಂದು ದೇವವ್ರತ ಅಂತ ಇದ್ದಾಗ ಆ ಒಂದು ವ್ರತವನ್ನ ತಗೊಂಡ್ರು, ಒಂದು ಭೀಷಣವಾದ ಒಂದು ವ್ರತವನ್ನ ತಗೊಂಡಿದ್ದಕ್ಕೆ ಆಜೀವನ ಬ್ರಹ್ಮಚರ್ಯದ ವ್ರತ ತಗೊಂಡ್ರು. ಅದಕ್ಕೆ ಅವ್ರಿಗೆ ಭೀಷ್ಮ ಅಂತ ಹೆಸರು ಬಂತು. ಸೊ ಅವರು ಇವಾಗ ನಾನ್ ಮದ್ವೆ ಆಗಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅವ್ರ ತಾಯಿ ಅವ್ರ ಸತ್ಯವತಿ ಇದ್ದಾರೆ. ಈಗ ಸತ್ಯವತಿಗೆ ಪುತ್ರ ಇದ್ದಾನೆ ವಿಚಿತ್ರ ವೀರ್ಯ. ಆ ವಿಚಿತ್ರ ವೀರ್ಯನಿಗೆ ಇವಾಗ ಮದ್ವೆ ಆಗ್ಬೇಕು, ಆವಾಗಲೇ ಅವ್ರ ವಂಶ ಮುಂದೆ ನಡೆಯೋದು. ಸೊ ಈಗ ಏನ್ ಮಾಡ್ಬೇಕು, ಯಾವ ತರ ಅವ್ರಿಗೆ, ಹೇಗೆ ಅವ್ರಿಗೆ ಮದ್ವೆ ಮಾಡೋದು ಅಂತ ವಿಚಾರ ಬಂದಾಗ ಇವ್ರಿಗೆ ಏನ್ ಗೊತ್ತಾಗುತ್ತೆ ವಿಷಯ ಅಂದ್ರೆ, ಕಾಶಿಯಲ್ಲಿ ಇರೋ ರಾಜ ಅವರ 3 ಜನ ಹೆಣ್ಮಕ್ಳಿದ್ದಾರೆ ಅವ್ರಿಗೆ, ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂತ. ಈ 3 ಹೆಣ್ಮಕ್ಳಿಗೂ ಅವರು ಸ್ವಯಂವರವನ್ನ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಭೀಷ್ಮ ಹೇಳ್ತಾರೆ ಅವ್ರ ತಾಯಿಗೆ, ನಾನು ಹೋಗ್ಬಿಟ್ಟು ಆ 3 ರಾಜ್ಕುಮಾರಿಯರನ್ನ ಗೆದ್ಕೊಂಡು ಬರ್ತೀನಿ, ಇಲ್ಲಿ ಕರ್ಕೊಂಡ್ಬಂದ್ರೆ ನಾವು ವಿಚಿತ್ರ ವೀರ್ಯನಿಗೆ ಮದ್ವೆ ಮಾಡೋಣ ಅವ್ರ ಜೊತೆಯಲ್ಲಿ, ನಾನು ಅವನಿಗೋಸ್ಕರ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಇವರು ಒಪ್ಕೋತಾರೆ, ಹೋಗ್ತಾರೆ ಭೀಷ್ಮರಲ್ಲಿ. ಭೀಷ್ಮ ಅಲ್ಲಿ ಬಂದಿದ ತಕ್ಷಣ ಜನಗಳದ್ದು ಪ್ರತಿಕ್ರಿಯೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಸ್ವಲ್ಪ ಜನ, ಅಯ್ಯೋ ಇವ್ರು ಆಜೀವನ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ವ್ರತ ತಗೊಂಡಿದ್ರಲ್ಲ, ಮತ್ತೆ ಇವ್ರು ಯಾಕೆ ಬಂದಿದ್ದಾರೆ ಮದ್ವೆ ಮಾಡ್ಕೊಳಕ್ಕೆ, ಇವ್ರು ಯಾಕೆ ಸ್ವಯಂವರಕ್ಕೆ ಬಂದ್ರು ಅಂತ ಗೇಲಿ ಮಾಡ್ತಾರೆ. ಸ್ವಲ್ಪ ಜನ, ಇನ್ನ ಕೆಲವು ರಾಜರು ಅಲ್ಲಿ ಬಂದಿರೋರಿಗೆ, ಓ ಭೀಷ್ಮ ಬಂದ್ಬಿಟ್ಟಿದಾರಾ, ಅವ್ರ ವೀರ ಪರಾಕ್ರಮಿ, ಅವ್ರ ಮುಂದೆ ನಮಗೇನೂ ಚಾನ್ಸೇ ಇಲ್ಲ, ನಾವು ಅವ್ರನ್ನ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ, ಸರಿ ನಮ್ ಬೇಡವೇ ಬೇಡ, ಈ ಸ್ವಯಂವರ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಬೇಡ ಅಂತ ಅವ್ರು ಬಿಟ್ಬಿಡ್ತಾರೆ ವಿಚಾರ. ಆ ಥರ ಇದ್ದಾಗ ಯಾರು ಅವ್ರ ಮುಂದೆ ಬರಲ್ಲ. ಸರಿ, ಅವರು ಆ ಹುಡುಗಿಯರನ್ನ, ಆ 3 ರಾಜ್ಕುಮಾರಿಯರನ್ನ ಕರ್ಕೊಂಡು ಬರ್ತಾರೆ ಅವ್ರ ಊರಿಗೆ ಪುನಃ. ಅಲ್ಲಿ ಬಂದಾಗ ಸರಿ ಇನ್ನೇನು ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಬೇಕು ಅಂದಾಗ ಆ ದೊಡ್ಡವಳು ರಾಜ್ಕುಮಾರಿ ಅಂಬಾ ಅಂತ, ಅವಳೇನು ಮಾಡ್ತಾಳಂದ್ರೆ, ಅವಳು ಹೇಳ್ತಾಳೆ ಭೀಷ್ಮನ ಹತ್ರ, ನೀವು ಈ ಥರ ಮಾಡಿದ್ದು ಸರಿ ಇಲ್ಲ, ನಾನಿವಾಗ ಇವ್ರನ್ನ ಮದುವೆ ಆಗಕ್ಕೆ ಆಗಲ್ಲ, ಯಾಕಂದರೆ ನನ್ನ ಮನಸಾರೆ ನಾನು ಆ ಶಾಲ್ವ ಮಹಾರಾಜ ಅಂತ ಇದ್ದಾರೆ ಅವ್ರನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ನಾನು ಅವರನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಅವ್ರಿಗೂ ಕೂಡ ನನ್ನ ಕಂಡ್ರೆ ಇಷ್ಟ ಇದೆ. ಆ್ಯಕ್ಚುಲಿ ಸ್ವಯಂವರದಲ್ಲಿ ಅವ್ರು ಬಂದಿದ್ರು, ಅವ್ರನ್ನೇ ನಾನು ಸೆಲೆಕ್ಟ್ ಮಾಡಬೇಕಾಗಿತ್ತು, ಆದರೆ ನೀವು ಈ ಥರ ಕರ್ಕೊಂಬಂದ್ಬಿಟ್ಟಿರೋದ್ರಿಂದ ಅದು ನನಗೆ ಮನಸ್ಸಿಲ್ಲ ಈ ಮದುವೆಯಲ್ಲಿ ಅಂತ ಹೇಳ್ತಾಳೆ. ಸರಿ, ಅವಾಗ ಭೀಷ್ಮರು ಹೇಳ್ತಾರೆ, ಓಕೆ ಹಾಗಾಗಿದ್ರೆ ಅದೇ ಮಾಡೋಣ, ನಾನು ನಿನ್ನನ್ನು ಅಲ್ಲಿ ಕಳಿಸ್ಕೊಡ್ತೀನಿ ಅವ್ರ ಹತ್ರ, ನೀವು ಹೋಗಿ ಅವರನ್ನೇ ಮದುವೆ ಆಗು ಅಂತ ಅವಳಿಗೆಲ್ಲ ಅರೇಂಜ್ ಮಾಡಿ ಎಲ್ಲರನ್ನೂ ಜೊತೆಗೆ ಮಾಡಿ ಕಳಿಸ್ಕೊಡ್ತಾರೆ ಶಾಲ್ವರಾಜ ಅಂತ. ಅಲ್ಲ ಅವಳು ಹೋದಾಗ ಆ ಶಾಲ್ವ ಮಹಾರಾಜ ಅವನೇನ್ ಹೇಳ್ತಾನೆ, ಅವನಿಗೊಂಥರ ಅಪಮಾನ ಆಯ್ತಲ್ವಾ, ಈಗ ಸ್ವಯಂವರದಲ್ಲಿ ಅವನಿಗೆ ಚಾನ್ಸೇ ಸಿಕ್ಕಿಲ್ಲ. ಆಮೇಲೆ ಇವ್ರೇನೋ ಒಂಥರ ನನಗ್ ಭಿಕ್ಷೆ ಕೊಟ್ಟಂಗೆ ಏನ್ ನೀವು ರಾಜ್ಕುಮಾರಿನ ಕಳ್ಸೋದು ಭೀಷ್ಮ, ಅದಕ್ಕಂತ ಅವರು, ಇಲ್ಲ ನಾನು ನಿನ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ, ನಿನ್ನನ್ನು ಅವ್ರು ಕರ್ಕೊಂಡು ಹೋಗಿದ್ರಲ್ವಾ, ಅದಾದ್ಮೇಲೆ ನಾನು ಹೇಗೆ ನಿನ್ನನ್ನು ಆಕ್ಸೆಪ್ಟ್ ಮಾಡಕ್ ಸಾಧ್ಯ ಇದೆ, ನನಗೂ ಏನೋ ಒಂದು ಮಾನ ಮರ್ಯಾದೆ ಎಲ್ಲ ಇದೆ, ನಾನು ನಿನ್ನನ್ನು ಸ್ವೀಕಾರ ಮಾಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ನೀ ಅವ್ರ ಹತ್ರನೇ, ಭೀಷ್ಮರ ಹತ್ರನೇ ಹೋಗ್ಬಿಡು ವಾಪಸ್ಸು ಅಂತ ಕಳಿಸ್ಬಿಡ್ತಾರೆ. ಸೊ ಅಂಬಾಗೆ ಏನಾಗುತ್ತೆ, ಅವಳಿಗೆ ಅಪಮಾನ ಆಗುತ್ತೆ. ಅವಳು ಬರ್ತಾಳೆ ಭೀಷ್ಮನ ಹತ್ರ, ಬಂದ್ಬಿಟ್ಟು ಹೇಳ್ತಾಳೆ, ಈ ತರ ಹೇಳಿದ್ರು ಶಾಲ್ವರಾಜರು, ಅವ್ರು ನನ್ನ ಸ್ವೀಕಾರ ಮಾಡ್ಲಿಲ್ಲ ಅಂತ. ಆದ್ರೆ ಇಷ್ಟರಲ್ಲಿ ವಿಚಿತ್ರ ವೀರ್ಯನಿಗೆ ಆಲ್ರೆಡಿ ಅಂಬಿಕಾ ಅಂಬಾಲಿಕಾ ಜೊತೆ ಮದ್ವೆ ಆಗೋಗಿದ್ದೆ. ಸೊ ಅದೇನ್ ನಿನ್ ಮತ್ತೆ ಅವ್ರನ್ನ ಮತ್ತೆ ಮದ್ವೆ ಮಾಡೋದು ಸಾಧ್ಯ ಇಲ್ಲ. ಅವಳಿಗೆ ಇನ್ನೂ ಒಂದಷ್ಟು ಬೇಜಾರಾಗುತ್ತೆ. ಅವಾಗ ಭೀಷ್ಮರು ಹೇಳ್ತಾರೆ, ಸರಿ ನಾನು ನಿನ್ನ ನಿಮ್ ತಂದೆ ಮನೆಗೆ ವಾಪಸ್ ಕಳಿಸ್ತೀನಿ, ನೀನ್ ಅಲ್ಲಿ ಹೋಗಿ ಅಲ್ಲಿ ಇರುವ, ಮತ್ ನಿನ್ಗೆ ಯಾವ್ದಾದ್ರು ಸ್ವಯಂವರ ಅವರು ಆಯೋಜಿಸ್ತಾರೆ ಅಂತ. ಅವಳು ಆ ತರ ತುಂಬಾ ಕೋಪ ಬರುತ್ತೆ. ಅದೆಂಗ್ ಸಾಧ್ಯ, ಇದೆಲ್ಲ ಇಷ್ಟೆಲ್ಲ ಆದ್ಮೇಲೆ ಯಾರು ನನ್ನನ್ನು ಬಂದು ಮದ್ವೆ ಮಾಡ್ಕೋತಾರೆ, ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು, ಸೊ ನೀವೇ ನನ್ನನ್ನು ಮದ್ವೆ ಆಗ್ಬೇಕು ಅಂತ ಹಠ ಹಿಡಿತಾಳೆ. ಆದ್ರೆ ಭೀಷ್ಮರು ಹೇಳ್ತಾರೆ, ನಾನ್ ವ್ರತ ತಗೊಂಡಿದ್ದೀನಮ್ಮ, ನಾನ್ ಈ ತರ ಏನು ಇದಕ್ಕೋಸ್ಕರ ನನ್ನ ವ್ರತ ನಾನು ಭಂಗ ಮಾಡಕ್ ಆಗಲ್ಲ, ನಾನ್ ಆಜೀವನ ಬ್ರಹ್ಮಚಾರಿಯ ವ್ರತ ನಾನು ತಗೊಂಡಿದ್ದೀನಿ, ನಾನೇನು ಮಾಡಕ್ಕಾಗಲ್ಲ. ಅವಾಗ ಅವಳು ತುಂಬಾ ಕೋಪ ಬಂದು,
ತುಂಬ ಕೋಪಿಸ್ಕೊಂಡು, ಸರಿ ನಾನು ಇದಕ್ಕೊಂದು ಖಂಡಿತ ನಿಮಗೆ ನಾನು ಏನಾದರೂ ಒಂದು ನನ್ನ ಸೇಡು ತೀರಿಸ್ಕೋತೀನಿ ಅಂತ ಹೇಳಿಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೋಗ್ಬಿಟ್ಟು ಅವಳು ತಪಸ್ ಮಾಡ್ತಾಳೆ. ಅವಳು ತಪಸ್ ಮಾಡಿದ್ಮೇಲೆ ಅವಳಿಗೆ ಸುಬ್ರಹ್ಮಣ್ಯ ದೇವರು, ಸ್ಕಂದ ಅಂತಾನು ಹೇಳ್ತೀವಲ್ಲ, ಅವರು ಪ್ರತ್ಯಕ್ಷ ಆಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವಳಿಗೊಂದು ಮಾಲೆ ಕೊಡ್ತಾರೆ. ನೀ ಒಂದು ಕೆಲಸ ಮಾಡು, ಈ ಮಾಲೆಯನ್ನ ತಗೊಂಡೋಗಿ ಯಾವುದಾದ್ರೂ ರಾಜನಿಗೆ ನೀನು ಕೊಡು. ಈ ಮಾಲೆ ಧರಿಸ್ಕೊಂಡು ಆ ಯಾವ ರಾಜನು ಭೀಷ್ಮನ ವಿರುದ್ಧ ಯುದ್ಧ ಮಾಡಿದ್ರೆ ಖಂಡಿತ ಅವ್ರು ಗೆಲ್ತಾರೆ. ಈಗ ಎಲ್ರಿಗೂ ಏನ್ ಭಯ ಭೀಷ್ಮನನ್ನ ವಿರೋಧಿಸಕ್ಕೆ, ಅವ್ರು ತುಂಬಾ ಪರಾಕ್ರಮಿ, ಅವ್ರನ್ನ ಯಾರೂ ಸೋಲ್ಸಕ್ಕೆ ಆಗಲ್ಲ ಯುದ್ಧದಲ್ಲಿ, ಅದು ಗೊತ್ತಿದೆ ಎಲ್ರಿಗೂ. ಸೊ ಇವಾಗ ಇವ್ರು ಕೊಟ್ಟಿರೋ ಆಶೀರ್ವಾದ ಏನು, ಈ ಮಾಲೆ ಹಾಕೊಂಡ್ರೆ ಯಾವ ರಾಜ ಈ ಮಾಲೆ ಧರಿಸ್ತಾನೋ ಆ ರಾಜನಿಗೆ ತುಂಬಾ ಪವರ್ ಬರುತ್ತೆ, ಅವರು ಭೀಷ್ಮನನ್ನ ವಿರೋಧ ಮಾಡಿ ಗೆಲ್ಬಹುದು ಯುದ್ಧದಲ್ಲಿ ಅಂತ ಹೇಳ್ತಾರೆ. ಸೊ ಇವಳು ಅಂಬೆನೂ ಕೂಡ ಖುಷಿ ಪಟ್ಕೊಂಡು, ಸರಿ ಏನೋ ನನಗೊಂದು ಸೊಲ್ಯೂಷನ್ ಸಿಗುತ್ತೆ ಇವಾಗ. ಅವಳಿಗೇನು ಸೊಲ್ಯೂಷನ್ ಬೇಕಾಗಿರೋದು, ಈಗ ಅವಳಿಗೆ ಬರೀ ಒಂದೇ ಮನಸ್ಸಲ್ಲಿರೋದು ಭೀಷ್ಮನ ಮೇಲೆ ಕೋಪ, ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಅವಳು ಇಟ್ಕೊಂಡು ಬರ್ತಾಳೆ. ಬಂದು ಅವಳು ಎಲ್ಲೇ ಎಷ್ಟೊಂದು ರಾಜರ ಹತ್ರ ಹೋಗ್ತಾಳೆ, ಯಾರು ಒಬ್ಬರಿಗೂ ಆ ನಂಬಿಕೆ ಇಲ್ಲ. ಏನೋ ಇದು ಸ್ಕಂದ ಕೊಟ್ಟಿದ್ದು ಆಶೀರ್ವಾದ, ಇದರಿಂದ ಆಗುತ್ತೆ, ಬೇಡಪ್ಪ ಬೇಡ, ನಮ್ಗೆ ಈ ತಂಟೆನೇ ಬೇಡ, ನಾವು ಈ ಸಹವಾಸಕ್ಕೆ ಹೋಗಲ್ಲ ಅಂತ ಯಾರೂ ಅವಳಿಗೆ ಸಹಾಯ ಮಾಡಲ್ಲ. ಕಡೆಗೆ ಅವಳು ಲಾಸ್ಟ್ ಹೋಗಿದ್ದ ರಾಜ ಯಾರು ಅಂದರೆ ದ್ರುಪದ ಮಹಾರಾಜ. ಸೊ ಅಲ್ಲಿಗೆ ಹೋದಾಗ್ಲೂ ಅವರು ಕೂಡ ಏನೋ ಅವಳಿಗೆ ಸಪೋರ್ಟ್ ಮಾಡಲ್ಲ. ಸೊ ಬೇಜಾರು ಮಾಡಿಕೊಂಡು ಅವಳ ಮಾಲೆಯನ್ನ ಅಲ್ಲಿ ಎಲ್ಲೋ ಒಂದು ಕಡೆ, ಆ ಅರಮನೆಯಲ್ಲಿ ಒಂದು ಕಡೆ ಎಲ್ಲೋ ಹಾಕ್ಬಿಟ್ಟು ನೇತಾಕ್ಬಿಟ್ಟು ಅವಳು ಹೋಗ್ಬಿಡ್ತಾಳೆ. ಮತ್ತೆ ಹೋಗಿ ತಪಸ್ ಮಾಡ್ತಾಳೆ. ಈಗ ಶಿವನನ್ನ ಕುರಿತು ತಪಸ್ ಮಾಡ್ತಾಳೆ. ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನಿನಗಿವಾಗ ಏನು ನೀನು ಭೀಷ್ಮನನ್ನ ನೀನು ಸೋಲಿಸ್ಬೇಕು ಅಂತ ನಿಂಗೊಂದು ಮನಸ್ಸಲ್ಲಿ ವಿಚಾರ ಇಟ್ಕೊಂಡಿದ್ಯೋ ಅದನ್ನ ನೀನೇ ಮಾಡಬೇಕು, ಬೇರೆ ಯಾರು ನಿನಗೆ ಮಾಡಕ್ ಬರಲ್ಲ. ಆದರೆ ಅದಕ್ಕಾಗಿ ನೀನು ಪುನಃ ಜನ್ಮ ತಗೋಬೇಕು. ಈ ಜನ್ಮದಲ್ಲಿ ಇದು ಸಾಧ್ಯ ಇಲ್ಲ, ನೀನು ಮತ್ತೆ ಹುಟ್ಟಬೇಕು. ನೀನು ಒಂದು ಪುರುಷ ರೂಪದಲ್ಲಿ ಹುಟ್ಟಿದ್ರೆ ಆಗ ನೀನು ಅವರನ್ನ ಸೋಲಿಸ್ಬೋದು, ಅವರ ಮೃತ್ಯುಗೆ ನೀನು ಕಾರಣ ಆಗ್ಬೋದು ಅಂತ ಆಶೀರ್ವಾದ ಕೊಡ್ತಾರೆ. ಸರಿ, ಈ ಆಶೀರ್ವಾದ ಪಡ್ಕೊಂಡೇನೆ ಈ ಅಂಬೆ ಅನ್ನೋಳು ಅಲ್ಲಿ ದ್ರುಪದ ಮಹಾರಾಜ ಯಜ್ಞ ಮಾಡ್ತಾನಲ್ಲ, ಯಜ್ಞ ಮಾಡಿ ಅವನಿಗೆ ದೃಷ್ಟದ್ಯುಮ್ನ ಮೊದಲನೇದಾಗಿ ಮಗನಂತ ಹುಟ್ಟುತ್ತಾನೆ. ಎರಡನೇದಾಗಿ ದ್ರೌಪದಿ ಯಾಜ್ಞಸೇನಿ ಅಂತ ಅವಳಿಗೆ ಹೆಸರು, ಯಜ್ಞದಿಂದ ಪ್ರಕಟ ಆದವಳು ಅಂತ. ಸೊ ಅವಳ ಮಗಳು ಅಂತ ಸಿಗ್ತಾರೆ. ಮೂರನೇದಾಗಿ ಈ ಅಂಬಾ ಅನ್ನೋಳು ಅಲ್ಲಿ ಒಂದು ಹೆಣ್ಣು ಮಗುವಾಗೆ ಹುಟ್ಟುತ್ತಾಳೆ ದ್ರುಪದ ಮಹಾರಾಜನ ಮನೆಯಲ್ಲಿ. ಆದರೆ ಅವಳಿಗೇನು ಬೇಕಾಗಿದ್ದಿದ್ದು, ಪುರುಷನಾಗಿ ಇರಬೇಕಿತ್ತು ಅವಳು. ಆವಾಗಲೇ ಅವಳು ಈ ಒಂದು ಅವಳಿಗೇನು ಶಿವನಿಂದ ವರ ಸಿಕ್ಕಿದೆ ಅದನ್ನು ಅವಳು ಫುಲ್ಫಿಲ್ ಮಾಡ್ಕೋಬೋದು. ಸೊ ಅದಕ್ಕೇನು ಮಾಡ್ತಾಳೆ, ಒಂದು ಸಮಯ ತುಂಬ ಈ ಥರ ಬೇಜಾರು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಕಾಡಲ್ಲಿ ಹೋಗಿ ಕೂತಿರ್ತಾಳೆ. ಆವಾಗ ಅಲ್ಲೊಂದು ಯಕ್ಷ ಬರ್ತಾನೆ. ಅವ್ನು ಕೇಳ್ತಾನೆ, ಏನಕ್ಕೆ ನೀನು ಇಷ್ಟೆಲ್ಲ ದುಃಖ ಪಟ್ಕೊಂಡು ಹಿಂಗೆ ಕೂತಿದ್ಯಾ, ಏನಕ್ಕೆ ಅಳ್ತಾ ಇದೆಯಾ ಅಂತ. ಇದೆಲ್ಲ ಕತೆ ಹೇಳ್ತಾಳೆ. ಅವಳಿಗೆಲ್ಲ ಮೆಮರಿ ಇದೆ ಹೋದ ಜನ್ಮದ್ದೆಲ್ಲ. ಸೊ ಅವಳಿದೆಲ್ಲ ಹೇಳ್ತಾಳೆ. ಹೇಳಿದಾಗ ಆ ಯಕ್ಷನ್ಗೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಅವನೇನು ಮಾಡ್ತಾನೆ, ಸರಿ ಒಂದು ಕೆಲಸ ಮಾಡೋಣ, ನಿನಗೆ ನಿನ್ನ ಒಂದು ಗುರಿ ಇಟ್ಕೊಂಡಿದ್ಯೋ ಅದನ್ನು ನೀನು ಮಾಡ್ಕೊಳ್ಳೋಕ್ಕೆ ನನ್ನ ಶರೀರ ನಿಂಗೆ ಕೊಟ್ಬಿಡ್ತೀನಿ. ಸೊ ನೀನು ಗಂಡಾಗು, ನಾನು ನಿನ್ನ ಹೆಣ್ಣು ಶರೀರ ನಾನು ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ಅವ್ರು ಎಕ್ಸ್ಚೇಂಜ್ ಮಾಡ್ಕೋತಾರೆ, ಅವ್ರ ಲಿಂಗವನ್ನು, ಜೆಂಡರ್ಸ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಈ ಶಿಖಂಡಿ ಹೂ ವಾಸ್ ಗರ್ಲ್ ಇವಾಗ ಹುಡುಗ ಪುರುಷನಾಗಿ ಪರಿವರ್ತನೆ ಆಗ್ತಾನೆ. ಆ್ಯಂಡ್ ವಾಪಸ್ ಹೋಗ್ಬಿಟ್ಟು ಜೀವನ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಈ ವಿಷಯ, ಶಿಖಂಡಿ ಜೊತೆ ನಡೆದಿದ್ದ ಈ ವಿಷಯ ಎಲ್ರಿಗೂ ಗೊತ್ತಿದೆ, ಭೀಷ್ಮಾಚಾರ್ಯರಿಗೂ ಗೊತ್ತಿದೆ. ಮತ್ತು ಅವ್ರಿಗೆ ಎಲ್ಲಿ ತನಕ ಗೊತ್ತಿದೆ ಅಂದರೆ, ಹೋದ ಜನ್ಮದಲ್ಲಿ ಅಂಬಾ ಅಂತ ಇದ್ದಿದ್ದ ರಾಜ್ಕುಮಾರಿ ನನ್ನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ತಪಸ್ಸೆಲ್ಲ ಮಾಡಿ ಇವಾಗ ಶಿಖಂಡಿ ರೂಪದಲ್ಲಿ ಬಂದಿದ್ದಾಳೆ, ಇವಳೇ ಈ ಶಿಖಂಡಿನೇ ನನ್ನ ಮೃತ್ಯುಗೆ ಕಾರಣ ಆಗ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅವರು ಈ ಯುದ್ಧ ಎಲ್ಲ ಪ್ರಾರಂಭ ಆಗಕ್ಕೆ ಮುಂಚೆನೆ ಅದೆಲ್ಲ ಏನೇನು ರೂಲ್ಸ್ ಎಲ್ಲ ಇತ್ತಲ್ಲ ಯುದ್ಧದ್ದು, ಆವಾಗಲೇ ಅವ್ರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು, ನಾನು ಯಾವ ಸ್ತ್ರೀ ಜೊತೆಗೂ ನಾನು ಯುದ್ಧ ಮಾಡಲ್ಲ ಅಂತ. ಆ್ಯಂಡ್ ಅವ್ರ ಪ್ರಕಾರ ಅವ್ರ ಮನಸ್ಸಲ್ಲಿ ಶಿಖಂಡಿ ಅಂದರೆ ಇವಾಗ ಪುರುಷನ ರೂಪ ತಗೊಂಡಿದ್ದಾಳೆ, ಆದರೆ ಆ್ಯಕ್ಚುಲಿ ಶಿಖಂಡಿ ಸ್ತ್ರೀನೇ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ಒಂದು ವಿಷಯವನ್ನು ಉಪಯೋಗಿಸ್ಕೊಂಡು ಕೃಷ್ಣ ಏನು ಮಾಡ್ತಾನೆ, ಈ ಯುದ್ಧ ನಡಿಬೇಕಾಗಿದ್ರೆ ಅರ್ಜುನ ಎಷ್ಟೇ ಪ್ರಯತ್ನ ಮಾಡಿದ್ರು ಅವನಿಗೊಂಥರ ಫಸ್ಟು ಮನಸ್ಸೂ ಇಲ್ಲ ಭೀಷ್ಮರ ಜೊತೆ ಘೋರವಾಗಿ ಯುದ್ಧ ಮಾಡಿ ಅವ್ರಿಗೇನಾದರೂ ಗಾಯ
ಆಗಬೇಕು, ಅವ್ರಿಗೇನೋ ಕಷ್ಟ ಮಾಡಿಸ್ಬೇಕು ಅನ್ನೋದು ಮನಸ್ಸಲ್ಲೂ ಅವ್ನಿಗೆ ಒಪ್ಪಿಗೆ ಇಲ್ಲ. ಯಾಕಂದರೆ ಅವನಿಗೆ ತುಂಬ ಅವ್ರ ಬಗ್ಗೆ ಒಂದು ಗೌರವ. ಆ ಥರ ಮಾಡ್ಕೊಂಡು ಈ ಕಡೆ ಆ ಕಡೆ ಏನೋ ಮಾಡಿಕೊಂಡು ಅರ್ಜುನ ಅವನು ಸರಿಯಾದ ಯುದ್ಧ ಮಾಡ್ತಾ ಇಲ್ಲ. ಸೊ ಭೀಷ್ಮರನ್ನ ಯಾರೂ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಲ್ಲ ಪಾಂಡವರ ಸೈನ್ಯವನ್ನ ನಾಶ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ. ಅಂಥ ಸಮಯದಲ್ಲಿ ಕೃಷ್ಣ ಈ ಇನ್ಫಾರ್ಮೇಶನ್ನ ಯೂಸ್ ಮಾಡ್ಕೋತಾನೆ. ಈ ಶಿಖಂಡಿನ ಅರ್ಜುನನ ಪಕ್ಕ ರಥದಲ್ಲಿ ಅರ್ಜುನನ ಮುಂದೆ ನಿಲ್ಲಿಸ್ಬಿಡ್ತಾರೆ. ಸೊ ಈ ಥರ ಶಿಖಂಡಿನೂ ಅರ್ಜುನನೂ ಜೊತೆಯಲ್ಲಿ ರಥದಲ್ಲಿದ್ದು ಆ ರಥ ಭೀಷ್ಮನ ಮುಂದೆ ಹೋದಾಗ ಅವ್ರು ಏನು ಪ್ರತಿಜ್ಞೆ ಮಾಡಿದ್ರು, ನಾನು ಹೆಣ್ಣು ಜೊತೆ ಯುದ್ಧ ಮಾಡಲ್ಲ ಅಂತ. ಆಗ ಶಿಖಂಡಿನ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಇದೆಲ್ಲ ಕೃಷ್ಣ ಮಾಡಿರೋ ಯೋಜನೆನೇ ಅಂತ. ಆಗ ಅವ್ರು ಏನು ಮಾಡ್ತಾರೆ ಭೀಷ್ಮಾಚಾರ್ಯರು, ಅವರು ಅವರ ಬಿಲ್ಲು ಬಾಣ ಕೆಳಗೆ ಹಾಕ್ಬಿಟ್ಟು ಧನುಷ್ಯವನ್ನು ಬಿಟ್ಬಿಟ್ಟು ಅವ್ರು ಸುಮ್ಮನೆ ನಿಂತ್ಬಿಡ್ತಾರೆ, ನಾನು ಯುದ್ಧ ಮಾಡಲ್ಲ ಅಂತ ನಿಂತ್ಕೋತಾರೆ. ಆ ಸಮಯದಲ್ಲಿ ಕೃಷ್ಣ ಹೇಳಿ ಅರ್ಜುನ ಬಾಣವನ್ನು ಬಿಟ್ಟು ಅವ್ರನ್ನ ನೆಲಕ್ಕೆ ಬೀಳಿಸ್ತಾನೆ. ಆಮೇಲೆ ಮುಂದೆ ಅವ್ರಿಗೆ ಅದೆಲ್ಲ ಫುಲ್ ಒಂದು ಹಾಸಿಗೆ ಥರಾನೇ ಹಾಕಿ ಕೊಟ್ಟು ತಲೆ ಹತ್ರನೂ ಒಂದು ದಿಂಬು ಥರನೂ ಆ ಬಾಣದಲ್ಲೇ ಮಾಡಿಕೊಟ್ಟು ಅದೆಲ್ಲ ನಡೆಯುತ್ತೆ ಮುಂದೆ. ಆದರೆ ಇದೆಲ್ಲ ಆಗಿದ್ದು ಈ ಶಿಖಂಡಿ ಒಂದು ನೆಪದಿಂದ ಅಂತ ಹೇಳ್ಬೋದು. ಇಲ್ಲಾಂದರೆ ಭೀಷ್ಮರನ್ನ ಯಾರೂ ಸೋಲ್ಸೋದು ಸಾಧ್ಯ ಇರಲಿಲ್ಲ. ಅವ್ರಿಗೆ ಅವ್ರ ತಂದೆನೇ ಒಂದು ವರ ಕೊಟ್ಟಿದ್ರು. ಯಾವ ವರ? ಇಚ್ಛಾ ಮೃತ್ಯು. ಅಂದರೆ ಯಾವಾಗ ಈಗ ನನ್ನ ಮೃತ್ಯು ಆಗಬೇಕು ಅಂತ ಅವರೇ ಡಿಸೈಡ್ ಮಾಡೋ ಆ ಒಂದು ವರ ಇತ್ತು ಅವ್ರಿಗೆ. ಸೊ ಅದರ್ವೈಸ್ ಇಟ್ ವಾಸ್ ನಾಟ್ ಪಾಸಿಬಲ್. ಯಾರು ಬಂದು ಭೀಷ್ಮರನ್ನ ಸೋಲ್ಸಕ್ಕಾಗ್ತಾ ಇರಲಿಲ್ಲ ಯುದ್ಧದಲ್ಲಿ. ಈ ಒಂದು ಕೃಷ್ಣ ಈ ಶಿಖಂಡಿಯ ಕಥೆ ಗೊತ್ತಿದ್ದು ಈ ವಿಷಯವನ್ನ ಉಪಯೋಗಿಸಿ ಇದೆಲ್ಲ ನಡೆಸ್ಕೊಟ್ಟಿದ್ದು. ಸೊ ಇದೆಲ್ಲ ನಮಗೆ ನೋಡ್ತೀವಿ. ಇವಾಗ ಈ ಕಥೆಯಲ್ಲೂ ಕೂಡ ನಾವು ಕೆಲವು ವಿಷಯಗಳನ್ನ ಗಮನಿಸ್ಬೇಕು. ಏನಿದು ಕಥೆ? ಈ ಎಲ್ಲ ಕಥೆಯಿಂದ ನಾವು ಏನು ತಿಳ್ಕೋಬೇಕು ಅಂದರೆ, ಈಗ ನಾವು ಈ ಅಂಬೆ, ಭೀಷ್ಮ, ಮುಂದೆ ಶಿಖಂಡಿ, ಇದೆಲ್ಲ ನಾವು ಕಥೆ ಕೇಳ್ಕಿದಾಗ ನಮಗೊಂದು ಚೆನ್ನಾಗಿ ಗೊತ್ತಾಗುತ್ತೆ. ಏನಪ್ಪ ಅಂದರೆ, ಇಲ್ಲಿ ತುಂಬ ಎಲ್ರಿಗೂ ಅವರ ಅಪಮಾನ ಅನ್ನೋ ವಿಷಯ ತುಂಬ ಮನಸ್ಸಿಗೆ ಅವರು ಅದನ್ನು ಹಿಡ್ಕೊಂಡು ಕೂತ್ಕೊಂಡ್ರು. ಆ ಥರ ಮಾಡಿದಾಗ ಕಡೆಗೆ ಏನಾಯಿತು? ಎಲ್ಲರ ವಿನಾಶನೇ ಆಯಿತು. ಈಗ ಅಂಬೆಗೆ ನನಗೆ ಅಪಮಾನ ಆಯಿತು ಅಂತ ಅವಳು ಅಂದ್ಕೊಂಡು ಕೋಪ ಇಟ್ಕೊಂಡ್ಳು ಭೀಷ್ಮನ ಮೇಲೆ. ಆ ಶಾಲ್ವ ಮಹಾರಾಜ ನನಗೆ ಅಪಮಾನ ಆಯಿತು ಅಂತ ಅವರು ಅಂಬೆಯನ್ನು ಸ್ವೀಕಾರ ಮಾಡಲಿಲ್ಲ. ಈ ಅಂಬೆ ನನಗಿದೆಲ್ಲ ನಡೆದೋಗಿದೆ, ಇದು ನನಗೆ ಅಪಮಾನ ಅಂತ ಅಂದ್ಕೊಂಡು ಯಾವಾಗ ಆ ಅಪಮಾನ ಅವಳಿಗೆ ಸಹಿಸ್ಕೊಳಕ್ಕೆ ತುಂಬ ಜಾಸ್ತಿ ಅಂತ ಅನಿಸ್ತು, ನನಗೆ ಸಹಿಸ್ಕೊಳಕ್ಕೆ ಆಗಲ್ಲ ಅಂದಾಗ ಆ ಅಪಮಾನದ ಭಾವ ಬಂದು ದ್ವೇಷದ ಭಾವ, ಕ್ರೋಧದ ಭಾವ ಆಗಿ ಆಮೇಲೆ ಇಷ್ಟೆಲ್ಲ ತಪಸ್ ಮಾಡಿದ್ಲು. ಜನ ಏನೇನೋ ವಿಷಯಕ್ಕೆ ತಪಸ್ ಮಾಡ್ಬೋದು ನಾವು, ಆದರೆ ಒಬ್ಬರ ಮೇಲೆ ನಾವು ಸೇಡ್ ತೀರಿಸ್ಕೋಬೇಕು ಅಂತ ತಪಸ್ ಮಾಡಿದ್ರೆ ಅದು ಎಷ್ಟು ಒಂದು ಮೂರ್ಖತನ ಅಲ್ವಾ? ಭಗವಂತನಲ್ಲಿ ನಾವು ಒಳ್ಳೇದನ್ನೆಲ್ಲ ಎಷ್ಟೊಂದು ಬೇಡ್ಬೋದು, ಬೇರೆಯವ್ರಿಗೊಂದು ಕೆಟ್ಟದಾಗಲಿ ಅಂತ ನಾವು ಬೇಡ್ಕೊಂಡ್ರೆ ಅದೆಂಥ ತಪಸ್ಸು? ಇದನ್ನು ನಾವು ನೋಡ್ತೀವಿ. ಮತ್ತು ಭೀಷ್ಮಾಚಾರ್ಯರೇ ಕೂಡ ಅವರಿಗೆ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೀತು. ಅವರು ಆ ಒಂದು ತನ್ನ ಬ್ರಹ್ಮಚಾರಿ ವ್ರತ ಅಂತ ಅದನ್ನು ಬಿಡಕ್ಕೆ ಅವ್ರು ಯಾವತ್ತೂ ರೆಡಿ ಇರಲಿಲ್ಲ. ಅಂದರೆ ಒಂದು ಸ್ತರದಲ್ಲಿ ನಾವು ನೋಡಿದ್ರೆ, ಈಗ ಈ ಕೌರವರು ಅವರು ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅದು ಗೊತ್ತಿತ್ತು. ದ್ರೌಪದಿ ವಸ್ತ್ರಹರಣ ಆಯಿತು, ಎಷ್ಟೆಲ್ಲ ಪಾಂಡವರ ಮೇಲೆ ಅತ್ಯಾಚಾರ ಆಯಿತು, ಅದೆಲ್ಲ ನೋಡಿದ್ರು ಕೂಡ ಅವರು ನನ್ನ ನಿಷ್ಠೆ ಯಾರು ಈ ಕೌರವ, ಯಾರು ಈ ಪರಂಪರೆಗೆ, ಈ ಕುಲಕ್ಕೆ ಯಾರು ರಾಜರೋ ಅವ್ರಿಗೆ ನನ್ನ ನಿಷ್ಠೆ ಇರುತ್ತೆ, ಈ ಹಸ್ತಿನಾಪುರದ ರಾಜ್ಯಕ್ಕೆ ನನ್ನ ನಿಷ್ಠೆ ಇರುತ್ತೆ ಅಂತ ಅವ್ರು ಅದನ್ನು ಹಿಡ್ಕೊಂಡ್ರು. ಸೊ ಯಾವಾಗ ನಾವು ನಮ್ಮ ಪರ್ಸ್ನಲ್ ವ್ರತ, ನಾವು ವೈಯಕ್ತಿಕವಾಗಿ ಇರೋಂಥ ಒಂದು ವ್ರತ ಮಾಡಿರ್ತೀವಿ, ಆ ವ್ರತ ಮತ್ತು ಧರ್ಮ ಇದ್ರ ಮಧ್ಯ ಯಾವಾಗ ಒಂದು ದ್ವಂದ್ವ ಬರುತ್ತೋ ಆಗ ನಾವು ಧರ್ಮದ ದಾರಿಯಲ್ಲಿ ನಡ್ಕೋಬೇಕು, ಧರ್ಮದ ಕಡೆಗೆ ನಾವು ನಡ್ಕೊಂಡು ಹೋಗ್ಬೇಕು. ಈ ಥರ ನಮ್ಮ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ನಾವು ತಗೊಂಡಿರೋ ವ್ರತದ ಮೇಲೆ ನಾವು ಜಾಸ್ತಿ ಒತ್ತಡ ಕೊಟ್ಟು ಧರ್ಮ ಏನಾದರೂ ಆಗಲಿ ಅಂತ ಬಿಟ್ಟಾಗ ಅದರ ಪರಿಣಾಮ ಕೂಡ ಒಳ್ಳೇದಾಗಲ್ಲ. ಇದನ್ನು ನಾವು ಈ ಕಥೆಯಿಂದ ಕಲಿಬಹುದು. ಸೊ ಈ ಥರ ಇತರರಿಗೆ ನಾವು ನೋವು ಕೊಡಬೇಕು. ಈಗ ಶಿಖಂಡಿ ಓಕೆ, ಇವಾಗ ಶಿಖಂಡಿಯಿಂದ ಭೀಷ್ಮಾಚಾರ್ಯರ ಮೃತ್ಯುಗೆ ಕಾರಣ ಬಂತು, ಅದು ಓಕೆ. ಆದರೆ ಮುಂದೆ ನಾವು ನೋಡ್ತೀವಿ ಈ ಯುದ್ಧದಲ್ಲಿ ಶಿಖಂಡಿ ಕೂಡ ಸತ್ತೋಗ್ತಾನೆ ಅಲ್ವಾ? ಆ ಅಶ್ವತ್ಥಾಮ ಬಂದು
ಅದೆಲ್ಲ ಪಾಂಡವರು ಅನ್ಕೊಂಡು ಅಲ್ಲಿ ಏನು ಯಾರನ್ನೋ ಹೋಗಿ ಸಾಯಿಸ್ತಾನಲ್ಲ, ಅದು ಆ್ಯಕ್ಚುಲಿ ಪಾಂಡವರ ಮಕ್ಕಳು. ಅದೇ ಸಮಯದಲ್ಲಿ ಶಿಖಂಡಿಯ ಮೃತ್ಯು ಕೂಡ ಆ ಇನ್ಸಿಡೆಂಟಲ್ಲೇ ಆಗುತ್ತೆ. ಸೊ ಈಗ ಶಿಖಂಡಿ ಕೂಡ ಅವನು ಕೂಡ ಬದುಕಲಿಲ್ಲ. ಸೊ ಇವಾಗ ನಾವು ಆ ಫುಲ್ ಕತೆ ನೋಡಿದ್ರೆ ಅಷ್ಟೆಲ್ಲ ಒಂದು ಕೋಪ ಇಟ್ಕೊಂಡು, ಅಷ್ಟೆಲ್ಲ ದ್ವೇಷ ಇಟ್ಕೊಂಡು, ಬೇರೆಯವ್ರಿಗೆ ಕಷ್ಟ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ನಮ್ಮ ಒಂದು ಕಾರ್ಯವನ್ನು ಮಾಡಿದಾಗ ಅದು ನಮ್ಮನ್ನು ವಿನಾಶದ ಕಡೆಗೇನೆ ಕರ್ಕೊಂಡು ಹೋಗುತ್ತೆ. ಮತ್ತೆ ನಾವು ಇಲ್ಲಿ ನೋಡ್ತೀವಿ ಈಗ ಕೃಷ್ಣನ ಪಾತ್ರ ಇದರಲ್ಲಿ ಏನಿತ್ತು, ಈ ಎಲ್ಲ ಕತೆ ಇದ್ದು ಗೊತ್ತಿದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ. ಈಗ ಸುಮಾರು ಜನ ಹೇಳ್ತಾರೆ ಕೃಷ್ಣ ಬಂದ್ಬಿಟ್ಟು ಮಾಡಿದ್ದು ಇದೆಲ್ಲ ಸರಿನಾ ಅಂತ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಕೃಷ್ಣಂ ಧರ್ಮಂ ಸನಾತನಂ ಅಂತ ಹೇಳ್ತಾರೆ ಆಚಾರ್ಯರು. ಕೃಷ್ಣ ಏನ್ ಮಾಡ್ತಾನೋ ಅದೇ ಧರ್ಮ. ಕೃಷ್ಣ ಧರ್ಮದ ಕಡೆ ಇದ್ದು ಮಾಡಿದ್ನ ಅನ್ನೋದಲ್ಲ, ಕೃಷ್ಣ ಏನ್ ಮಾಡ್ತಾನೋ ಅದೇ ಧರ್ಮ. ಎಲ್ಲಿ ಯಾವ ರೀತಿಯಲ್ಲಿ ಯಾವ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕೋ ಅದನ್ನ ಸರಿಯಾದ ರೀತಿಯಲ್ಲಿ ಕೃಷ್ಣ ನೋಡ್ಕೋತಾನೆ. ಅವನ ಉದ್ದೇಶ ಏನು? ಓವರ್ ಆಲ್ ಆಗಿ ಧರ್ಮ ಸಂಸ್ಥಾಪನೆ ಆಗಬೇಕು. ಆ ಉದ್ದೇಶವನ್ನ, ಆ ಗುರಿಯನ್ನ ಮುಟ್ಟೋದಕ್ಕೆ ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನೆ. ಬಿಕಾಸ್ ದ ಲಾರ್ಜರ್ ಗೋಲ್ ಇಸ್ ಧರ್ಮ ಸಂಸ್ಥಾಪನ. ಓವರ್ ಆಲ್ ನೋಡಿದ್ರೆ ಈ ಕೌರವರು ಅವ್ರು ನಡೆಸ್ತಾ ಇದ್ದಿದ್ದ ರಾಜ್ಯ ಅದು ಅಧರ್ಮವಾದ ಒಂದು ವಿಷಯ. ಅವರು ಸರಿಯಾದ ರೀತಿಯಲ್ಲಿ ಪ್ರಜೆಗಳನ್ನ ನೋಡ್ಕೋತಾ ಇರಲಿಲ್ಲ. ಅವರು ಕೆಟ್ಟವರಾಗಿದ್ರು. ಅವರು ಎಷ್ಟೆಲ್ಲ ಈ ಪಾಂಡವರಿಗೆ ವಂಚನೆ ಮಾಡಿದ್ರು. ಇದೆಲ್ಲ ಇರೋವಾಗ ಅವ್ರು ಸರಿಯಾಗಿ ನಡ್ಕೊಳ್ಳಿಲ್ಲ. ಖಂಡಿತ ಅವ್ರು ಅಧಾರ್ಮಿಕರಾಗೇ ಇದ್ರು. ಸೊ ಆ ಅಧರ್ಮವನ್ನ ನಾಶ ಮಾಡಿ ಧರ್ಮದ ಸಂಸ್ಥಾಪನೆ ಆಗ್ಬೇಕು ಅಂದ್ರೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಕೃಷ್ಣ ಮಾಡ್ದ. ಈಗ ಯಾಕೆ ಕೃಷ್ಣನಿಗೆ ಇಷ್ಟೆಲ್ಲ ಈ ಪಾಂಡವರ ಮೇಲೆ ಪ್ರೀತಿ? ಆ ಥರ ಅವರು ನೆಂಟರು, ಕುಂತಿದೇವಿ ಅವ್ರಿಗೆ ಅತ್ತೆ, ಆ ಉದ್ದೇಶದಿಂದನ, ಆ ಕಾರಣದಿಂದನ ಅಲ್ಲ. ಆ ಥರ ನೋಡಿದ್ರೆ ಶಿಶುಪಾಲ ಕೂಡ ಅವನಿಗೆ, ಕೃಷ್ಣನಿಗೆ ಇನ್ನೊಂದು ವಿಧದಲ್ಲಿ ಅತ್ತೆಯ ಮಗಾನೇ ಅಲ್ವಾ. ಆದರೆ ಇಲ್ಲಿ ಏನು ನಾವು ನೋಡಬೇಕಾಗಿರೋ ವಿಷಯ ಅಂದರೆ, ಕೃಷ್ಣ ಯಾವತ್ತೂ ಯಾರನ್ನ ಸಪೋರ್ಟ್ ಮಾಡ್ತಾನೆ, ಯಾರು ಅವನ ಭಕ್ತರೋ ಅವ್ರ ಕಡೆ ಖಂಡಿತ ಅವನು ಪಕ್ಷಪಾತಿಯಾಗಿದ್ದಾನೆ. ಮುಂದೆ ಎಲ್ಲೋ ನಾವು ನೋಡ್ತೀವಿ, ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ಇನ್ನ ಬೇರೆ ಚಾಪ್ಟರ್ಸ್ಗೆ ಹೋದಾಗ ಕೃಷ್ಣನೇ ಹೇಳ್ತಾನೆ, ನಮೇ ದ್ವೇಷೋಸಿನ ಪ್ರಿಯ ಅಂತ. ಅಂದರೆ ನನಗ್ಯಾರೂ ದ್ವೇಷಿಗಳಿಲ್ಲ, ನನಗ್ಯಾರೂ ಪ್ರಿಯರು ಅಂತ ಇಲ್ಲ. ನಾನು ಎಲ್ಲರ ಕಡೆನೂ ಸಮನಾಗಿ ನೋಡ್ತೀನಿ, ಸಮವಾಗೇ ನಾನು ದೃಷ್ಟಿ ಇಟ್ಕೊಂಡಿದ್ದೀನಿ ಅಂತ. ಇದನ್ನು ನಮ್ಗೆ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡೋದೇನೆಂದರೆ, ಯಾವ ರೀತಿ ಇದು ಸಮದೃಷ್ಟಿ ಅಂದರೆ ಏನು, ಮತ್ತು ಯಾಕೆ ಪಾಂಡವ್ರಿಗೆ ಸಪೋರ್ಟ್ ಮಾಡ್ದ ಅಂದರೆ, ಈಗ ಎಲ್ರಿಗೂ ಒಂದು ಉಪದೇಶ ಮಾಡೋದ್ರಲ್ಲಿ, ಎಲ್ರಿಗೂ ಇವಾಗ ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ, ವೇದಗಳಲ್ಲಿ ಹೇಳಿದ್ದಾನೆ, ಎಲ್ರಿಗೂ ಆ ಮಾಹಿತಿಗೆ ಒಂದು ಆಕ್ಸೆಸ್ ಕೊಟ್ಟಿದ್ದಾನೆ, ಎಲ್ಲವನ್ನು ಎಲ್ರಿಗೂ ಸಿಗೋ ಥರ ಇಟ್ಟಿದ್ದಾನೆ. ಆದರೂ ಕೂಡ ಅದೆಲ್ಲ ಅರ್ಥ ಮಾಡ್ಕೊಳ್ದೆ, ಅದೆಲ್ಲ ನಿರ್ಲಕ್ಷ್ಯ ಮಾಡಿ ನಾನು ತಪ್ಪು ದಾರಿಗೇ ಹೋಗ್ತೀನಿ ಅಂತ ಇದ್ದರೆ ಆಗ ಭಗವಂತ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಇದೆಲ್ಲ ತಿಳ್ಕೊಂಡು ನಾನು ಧರ್ಮದ ದಾರಿಯಲ್ಲೇ ನಡೀತೀನಿ ಅಂತ ಯಾರು ಪಟ್ಟು ಹಿಡಿದು ಆ ಕಡೆ ನಡೀತಾರೋ, ಯಾರು ಕೃಷ್ಣನ ಕಡೆ ತಿರುಗ್ತಾರೋ, ಯಾರು ಅವನ ಭಕ್ತರೋ ಅವ್ರಿಗೆ ಖಂಡಿತ ಅವನು ಪಕ್ಷಪಾತ ಮಾಡೇ ಮಾಡ್ತಾನೆ, ಅವ್ರಿಗೆ ಖಂಡಿತ ಅವನು ಸಪೋರ್ಟ್ ಮಾಡೇ ಮಾಡ್ತಾನೆ. ಸೊ ಇಷ್ಟು ನಮಗೆ ಬೇಕು. ಇವಾಗ ನಮಗೇನು, ಯಾಕೆ ಕೃಷ್ಣ ಈ ಥರ ಮಾಡ್ತಾನೆ, ಯಾಕೆ ಆ ಥರ ಮಾಡ್ತಾನೆ ಅಂತ ಕೇಳೋದು ನಮ್ಮ ವಿಚಾರ ಅಲ್ಲ. ನಾವು ಸ್ಮಾರ್ಟ್ ಆಗಿದ್ರೆ ನಾವೇನು ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಕೃಷ್ಣನ ಸೈಡಿಗೆ ನಾವು ಹೋಗ್ಬೋದು, ನಾವು ಯಾವ ಥರ ಅವನ ಪ್ರೀತಿಗೆ ಪಾತ್ರರಾಗ್ಬೋದು, ಇದನ್ನಷ್ಟೇ ನಾವು ನೋಡ್ಕೋಬೇಕು. ಅದಕ್ಕೇನು ಉತ್ತರ? ಸದಾಕಾಲ ಅವನ ನಾಮ ಸ್ಮರಣೆ ಮಾಡೋದು, ಅವನ ಧ್ಯಾನವನ್ನ ಮಾಡೋದು, ಅವನ ಸಂಕೀರ್ತನೆಯನ್ನ ಮಾಡೋದು, ಇದೆಲ್ಲ ನಾವು ಮಾಡ್ತಾ ಬಂದರೆ ನಾವು ಖಂಡಿತ ಅವನ ಪ್ರೀತಿಗೆ ಪಾತ್ರರಾಗ್ತೀವಿ. ಇದನ್ನು ನಾವು ಗಮನ ಇಟ್ಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಹೇಗೆ ಧೃತರಾಷ್ಟ್ರ, ಅವನ ಕೈಲಿ ಅಧಿಕಾರ ಇದ್ರೂ ಕೂಡ ಅವನು ಅದನ್ನು ಉಪಯೋಗಿಸ್ಲಿಲ್ಲ, ಒಳ್ಳೇದಕ್ಕೆ ಉಪಯೋಗಿಸ್ಲಿಲ್ಲ, ಕೆಟ್ಟದಕ್ಕೆ ಉಪಯೋಗಿಸ್ದ. ನಾವು ಆ ತಪ್ಪನ್ನು ಮಾಡಬಾರ್ದು. ನಮಗೆ ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರ ಇದ್ದರೆ ನಾವು ಅರ್ಥ ಮಾಡ್ಕೋಬೇಕು, ಆ ಅಧಿಕಾರದ ಜೊತೆ ನಮಗೊಂದು ಜವಾಬ್ದಾರಿ ಕೂಡ ಇದೆ. ಆ ಏನು ನಮಗೊಂದು ಜವಾಬ್ದಾರಿ ಇದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸ್ಬೇಕು. ರೀತಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡ್ಕೊಂಡು ಹೋಗಿ ನಮ್ಮ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಆ ಥರ ಮಾಡಿದಾಗ ಭಗವಂತ ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ. ಭಗವಂತನ ಪ್ರೀತಿ ನಮಗೆ ಸಿಕ್ಕಿದ್ರೆ ಇನ್ನೇನು ಬೇಕು ನಮಗೆ? ಅವನ ಕೃಪಾ ಕಟಾಕ್ಷ ನಮ್ಮ ಜೀವನದಲ್ಲಿದ್ದರೆ ನಾವು ಬೇರೆ ಯಾವುದನ್ನೂ ಹುಡ್ಕೊಂಡು ನಾವು ಹೋಗಬೇಕಾಗಿಲ್ಲ. ಖಂಡಿತ ನಮ್ಮ ಜೀವನದಲ್ಲಿ ನಮ್ಮ ಉದ್ಧಾರ ಎಲ್ಲ ವಿಧದಲ್ಲೂ
ನಮ್ಮ ಪ್ರಾಪಂಚಿಕ ವಿಷಯಗಳಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದ್ರೂ ಕೂಡ ನಮ್ಮ ಉನ್ನತಿ ಆಗ್ತಾನೇ ಇರುತ್ತೆ. ಇದನ್ನು ನಾವು ಖಂಡಿತ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳೋಣ. ಸೊ ಇಷ್ಟೆಲ್ಲ ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಶ್ರೀಕೃಷ್ಣ ಆಚಾರ್ಯರ ಚರಣಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸ್ಕೊಂಡು ಇವತ್ತಿನ ಸತ್ಸಂಗ ಇಲ್ಲಿಗೆ ನಿಲ್ಲಿಸೋಣ. ನಮಸ್ಕಾರ.